ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಅಭಿ ಮನೆಗೆ ಹೋಗ್ತಾ ಇದ್ದೀನಿ. ನಾವೆಲ್ಲ ಮಾರ್ಕ್ಸ್ ಕಾರ್ಡ್ಸು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಿದ್ವಿ. ಅಭಿನ ಇಸ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನನಗೆ ಫೋನ್ ಮಾಡಿದ್ದ ಹೋಗೋಣ ಅಂತ. ಸೊ ನಾನು ಫ್ರೀ ಇದ್ದಲ್ಲ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಅಭಿ ಮನೆಗೆ ಹೋಗ್ತಾ ಇದ್ದೀವಿ. ಅಭಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಕಾಲೇಜ್ ಅಬ್ಬಿ ಮನೆ ಹತ್ರ ಬಂದೆ. ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಮೇಲೆ. ಅವ್ರ ಮನೆ 4th ಗೊತ್ತೇ ಅಲ್ವಾ? ಹೋಗ್ಮೇಲೆ 4th ಫ್ಲೋರಲ್ಲಿ ಇದೆ. ಮೆಟ್ಲ ಹತ್ಕೊಂಡು ಹೋಗೈತದ, ಸುಸ್ತಾಗ್ಬಿಡುತ್ತೆ. ಲಿಫ್ಟಲ್ಲಿ ಹೋಗೋದು ಇದು ತುಂಬ ಸ್ಲೋ ಲಿಫ್ಟ್. ಇದು ಇದೆ ಅಬ್ಬಿ ಮನೆ. ಏನು ಮಾಡ್ತಾವೆ ಇದರಲ್ಲೇನೂ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ಬಾಗಿಲು ತಟ್ತಾ ಇದ್ರೂ ತೆಗಿತಲ್ಲ, ಕೇಳಿಸ್ತಲ್ಲ. ಬಾಗ್ಲಾಕ ಹೊಡೆ ಅವನೇ. ಓಯ್ ಮಾಮು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೇಗೆ ಅಲ್ಲಿ ಅದು ಫೋನೇ ಮಾಡಬೇಕು. ಅಣ್ಣ ಬಂದ. ಏಯ್, ಎಷ್ಟೋದ ಬಾಗಿಲು ತಟ್ಟೋದು? ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಕಾಣ. ಅನ್ಕೊಂತಾ ಇರ್ತೀನಿ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡು, ಒಂದೊಂದಲ್ಲ ಅಣ್ಣ ಇವಂದು ಅಂತ. ಮಾಮ್ ಇನ್ನ ರೆಡಿ ಆಗಿಲ್ಲನಾ? ಯಾಕೆ ನೀನ್ ಹಿಂಗ್ ಆಡ್ತಾ ಇರ್ಲಿಲ್ವಾ? ಬಂದಿದ್ಯಲ್ಲ ಹಂಗೆ. ಮಾಮ್ ಇನ್ನ ರೆಡಿ ಆಗಿಲ್ವಲ್ಲ? ಶೂ ಹಾಕಿದೀನಿ. ನೀನ್ ಕಂಟೆಂಟ್ ಐಡಿಯಾ ಕೊಡು ಮಾಮ್. ಒಂದೊಂದಲ್ಲ ರೂಮಲ್ಲಿ ವಾಶ್ರೂಮ್ ಅಲ್ಲಿ ಬೇಕಾದ್ರೆ ತೋರಿಸ್ಬಿಡ್ತೆಲ್ಲ ಬಂದು ಈ ವಾಟ್ ಆರ್ ಡೂಯಿಂಗ್ ಅವೇ ಅನ್ಕೊಂಡು. ವಾವ್, ಬಾಯ್ ಸಿಹಿ ಮಾಡೋಣ. ಥ್ಯಾಂಕ್ ಯು. ಬಲ್ಗೈಲಿ ಕ್ಯಾಮ್ರಾ ಇದೆ ಮಾಮ್. ಇನ್ನೇನು ಸಮಾಚಾರ ಹೇಳು ಮಾಮ್. ನನ್ನ ಕಂಟೆಂಟ್ ಸಿಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ. ಏನಾನ ಹೇಳು. ನೀನು ಕಂಟೆಂಟ್ ಇಲ್ಲ ಅಂತ ನನ್ನ ಹತ್ರ ಕಂಟೆಂಟ್ ನೀನು ಬ್ಲಾಗರ್ ಅಲ್ವಾ, ನೀ ಎಕ್ಸ್ಪೀರಿಯನ್ಸ್ ಕೇಳೋಣ. ಯಾಕೆ ಮಾಮ್ ಮಾಡ್ತಾ ಇಲ್ಲ ನೀನು? ಏನ್ ಮಾಡ್ಲಿ, ನಿಂಗೆ ಗೊತ್ತಾನೆ ಇಷ್ಟು ಕಷ್ಟ ಕಂಟೆಂಟ್. ಆದ್ರೂ ನೀನು ಇಷ್ಟು ಮಾಡ್ಕೊಂಡು ಇವಾಗ ಬಂದು ಸಡನ್ ನಿಲ್ಸ್ಬಿಟ್ರೆ? ನಿಲ್ಸಿಲ್ಲ, ಮತ್ತೆ ಮಾಡ್ತೀನಿ. ಸ್ವಲ್ಪ ಕೆಲ್ಸದ ಟೆನ್ಷನ್ ಅದು ಇದು. ಏನ್ ಕೆಲಸ ಮಾಮ್? ಏನೋ ಕೆಲಸ ಯೂಟ್ಯೂಬರ್ ಆದ್ಮೇಲೆ ಇನ್ನೇನ್ ಕೆಲಸ ಮಾಡಿದ್ಯಾ? ಇದನ್ನೇ ಮಾಡೋ. ಅವರೆಲ್ಲ ಮಾಮ್ ಲಕ್ಷ ದುಡಿತಾರ ಮಾಮ್. ನೀನು ನಂಬ್ತೇ ಬಿಡ್ತೀಯೋ? ರೇಂಜಿಗೆ ಹೋಗೋಷ್ಟೊತ್ತಿಗೆ ಇಷ್ಟೊತ್ತು ನೀನು ಮಾಡ್ಬೋದು. ಇದು ಸುಮ್ಮನೆ ನೀನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅದೆಲ್ಲ ಬೇಡ ಮಮ್ಮಿ, ಇವಾಗ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕೆಲಸ ಮಾಡಿ ಯಾರೋ ದೊಡ್ಡವ್ರಾಗವ್ರಲೇ ಎಲ್ಲ ಕೆಲಸ. ಆಮೇಲೆ ಇದೆಲ್ಲ ಸೈಡ್ ಬಿಸ್ನೆಸ್ ಇಟ್ಕೋಬೇಕು, ಯೂಟ್ಯೂಬ್ ಅದೆಲ್ಲ. ನೀನು ಫುಲ್ ಟೈಮ್. ನಾನು ಫುಲ್ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡೋ ಅಂತ ಹೇಳ್ತಲ್ಲ. ನನ್ನ ಬ್ಲಾಗ್ಸ್ ನೋಡ್ತೀಯ ಮಾಮ್? ನೋಡಿದೆ ಒಂದೆರಡು. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ? ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಈ ತರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಂತಾರೆ? ನಾನು ಬಂದು 1.5 ಅವರ್ ಆಯಿತು. ಇವಾಗ ರೆಡಿಯಾಗಿ ಬರ್ತಾವ ನೋಡಿ ಹೀರೋ. ಅಯ್ಯೋ ಹೆಂಗಿತ್ತು ಚೆನ್ನಾಗಿತ್ತು. ಕೀ ಕೊಡಿ. ಜೋಲೋ ಚಿಪ್ ಚಾಲೆಂಜು ಗೈಸ್, ಇವನು ಅಬ್ಬಿ ಜೋಲೋ ಚಿಪ್ ಚಾಲೆಂಜ್ ಅಂದ್ಬಿಟ್ಟು 100 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಅದೋ ಚಿಪ್ಸ್ ತಿನ್ಸ್ಬಿಟ್ಟು ಹೊಟ್ಟೆಲ್ಲ ಉರಿತೈತೆ ನನಗೆ. ಫುಲ್ ಖಾರ. ಅದನ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ನನ್ನ ಎಕ್ಸ್ಪ್ರೆಷನ್ಸ್ ಪೂರ್ತಿ ನನ್ನ ಬ್ಲಾಗಲ್ಲಿ, ನನ್ನ ಚಾನಲಲ್ಲಿ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ಲು ಖಾರ ಇತ್ತು. ಆಗ ತಿಂದ್ಬಿಟ್ಟು ಖಾರಕ್ಕೆ ನೋಡ್ರಿ ಕ್ಯಾರೆಟ್ ತಿಂತಾ ಇದ್ದೀನಿ, ಆಮೇಲೆ ಪ್ರೋಟೀನ್ ಲಡ್ಡು ಎಲ್ಲ ಮಾಡಿಟ್ಟಿದ್ರು ಅದೆಲ್ಲ ತಿಂತಾ ಇದ್ದೀನಿ, ಬಾಳೆಹಣ್ಣು ತಿಂತಾ ಇದ್ದೀನಿ, ಹೊಟ್ಟೆಲ್ಲ ಉರಿತೈತೆ. ಜೋಲೋ ಚಿಪ್ಸ್ ಅಂತ ಹುಷಾರ, ತಿನ್ಬೇಡ್ರಿ. ಸಖತ್ ಖಾರ ಇರುತ್ತೆ. ಎಲ್ರಿಗೂ ಗೊತ್ತಂದ್ರೆ ನನಗೆ ಗೊತ್ತಿಲ್ಲ. ಅದು ಹೊಟ್ಟೆಲ್ಲ ಒಂಥರ ಆಗ್ತಿದೆ, ಏನೋ ಗೊತ್ತಿಲ್ಲ. ಕಾಲೇಜ್ ಬೇರೆ ಹೋಗ್ತಾ ಇದೆ. ಲಿಫ್ಟ್ ಬಂತು. ನೋಡ್ರಿ ಔಟ್ಫಿಟ್ ಇವತ್ತು
ಹೆಂಗಿದೆ ಅಂತಂದ್ರೆ ಫುಲ್ ಜಿಗಿ 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 ಜಿಗಿ. ಇಬ್ರು ಲಾಗರ್ಸು ಒಟ್ಟಿಗೆ ಭೇಟಿ ಆದ್ರೆ ನೋಡ್ರಿ ಹೆಂಗಾಡ್ತಾ ಇರ್ತೀವಿ ನಾವು. ನೋಡಿ ಗೈಸ್, ಇಲ್ಲಿ ಕ್ಯಾರೆಟ್ ಅಂತೆ, ಬೇಸನ್ ಲಡ್ಡು ಅಂತೆ, ಏನ್ ಸಿಕ್ಕಿದ್ದೆ ಸಿಕ್ಕಿ ಪಕ್ಕಿದ್ದೆಲ್ಲ ಎತ್ಕೊಂಡು ತಿಂತಾಕುತ್ತಾನೆ. ಯಾಕೆ ಹಿಂಗೆ ಅವನು ಅಷ್ಟು ಸ್ಪೈಸಿ ಗೊತ್ತಾಯ್ತಾ? ಹಿಂಗಿರೋದ್ ಖಾರ, ಸಕ್ಕತ್ ಖಾರ ಆಯ್ತು ನಾವು. ಬಂದಿದ್ದೀವಿ ನಮ್ಮ ಕಾಲೇಜ್ ಹತ್ರ. ಇದೇ ನಮ್ಮ ಕಾಲೇಜ್. ಹೀರೋ ಹೀರೋ ಹೀರೋ. ಟ್ಯಾನ್ ಆಗ್ಬಿಟ್ಟೆ ದೊಡ್ಡ. ಮೊನ್ನೆ ತಾನೇ ಫೇಶಿಯಲ್ ಮಾಡಿಸ್ಕೊಂಡಿದ್ದೆ, ಬಂದೆಲ್ಲ ಟ್ಯಾನ್ ಆಗ್ಬಿಟ್ಟಿದೆ. ನೀನು ಸನ್ಸ್ಕ್ರೀನ್ ಹಾಕೋಪ್ಪ. ಎಲ್ಲರೂ ನನ್ನೇ ನೋಡೋ ಥರ ಮಾಡಲಮ್ಮ ನಿಮಗೆ. ಐಡಿ ಕಾರ್ಡ್ ನೋಡಿ ನಮ್ಮ ಕಾಲೇಜ್ ಪೀಸ್. ಎಂಟ್ರಿ ಆದಿ ಕಾಲೇಜ್ಗೆ ಇವ್ರು ಐ ಡಿ ಕಾರ್ಡ್ ಒಂದ್ಸಲ ಕೇಳಿದ್ರು, ಒಂದ್ಸಲ ಕೇಳೋದೇ ಇಲ್ಲ. ಸುಮ್ಮನೆ ಐ ಡಿ ಕಾರ್ಡ್ ತಂದೆ. ಎಲ್ಲರೂ ನನ್ನೇ ನೋಡೋ ಥರ ಮಾಡ್ತೀನಿ ನೋಡ್ರಿ ಕಾಲೇಜಲ್ಲಿ. ಇಬ್ರು ಲಾಗರ್ಸು ಒಂದೇ ಕಾಲೇಜಲ್ಲಿ ಒಂದೇ ಜೊತೆಲೇ ಇದ್ರೆ ಹೆಂಗಿರುತ್ತೆ ನೋಡಿ. ನಾನು ಇಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಇವು ಇಲ್ಲೇನೋ ಹೇಳ್ಕೊಂಡು ಹೋಗ್ತಾ ಇವ್ರೆ. ಮುಗೀತಾ ಮಾಮು? ನಾನು ಬ್ಲಾಗ್ ಮಾಡೋಕ್ಕೆ ಎಲ್ಲರೂ ತಿರುಗಿ ನೋಡ್ಬೇಕು ಅಭಿನ. ಮಾಮ್ ಇರೋ ಮಾತಾಡ್ಕೊಂಡು ಹೋಗೋಣ. ಮಾತಾಡಿ, ಏಕೆ ಬ್ಲಾಗ್ ಮಾಡೋರು ನರ್ವಸ್ ಆಗ್ತಿದ್ಯಾ? ಯಾವ ನರ್ವಸ್? ನಾನು ನರ್ವಸ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮೂವ್ ಆನ್. ಕಾಲೇಜ್ ಮುಗಿದ್ಮೇಲೆ ನಿಮಗೆ ಪ್ಲೇಸ್ಮೆಂಟ್ ಆಯ್ತು, ಕೆಲಸ ಸಿಕ್ಕು, ನೀವು ಹೋಗ್ತಾ ಇದ್ದೀರಾ ಅಂದರೆ ಸೂಪರು. ಇಲ್ಲ, ಕಾಲೇಜು ಮುಗಿದ್ಮೇಲೆ ಮನೇಲೇ ಇದ್ಕೊಂಡು ಕೆಲಸ ಹುಡುಕ್ತೀನಿ ನಾನು, ಸಿಗುತ್ತೆ ಅಂದ್ಕೊಂಡು. ಕಷ್ಟ ಅದು, ಸೀರಿಯಸ್ ಆಗಿ ಎಷ್ಟು ಜನ ಗೊತ್ತಾ, ಎಷ್ಟೋ ಲಕ್ಷ ಜನ ಮುಗಿಸ್ತಾರೆ ಇಂಜಿನಿಯರಿಂಗು, ಆದ್ರೆ ಕೆಲಸ ಸಿಕ್ಕೋದು ಎಷ್ಟೋ ಸಾವಿರ ಜನ. ನನ್ ಕೆಲಸ ಆಗ್ಬೇಕು ಫಸ್ಟ್, ಮುಗಿಸ್ಬಿಡೋಣ ಆಮೇಲೆ. ಗಣೇಶನ ಹತ್ರ ಕೇಳ್ಕೊ. ಇಬ್ರು ಇಂಜಿನಿಯರಿಂಗ್ ಮಾಡಿದ್ವಿ, ಅದಾದ್ಮೇಲೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಒಳ್ಳೇದಾಗುತ್ತೆ, ಪೇಷನ್ಸಿಂದ ಕಾಯೋಣ. ನಮಗೆ ಅಂತಾನೆ ತುಂಬ ಡಿಲೇ ಆಗ್ತಿದೆ ಅಂದರೆ ಇನ್ನೂ ಒಂದು ದೊಡ್ಡದು ನಮಗೆ ಮುಂದೆ ಕಾಯ್ತದೆ ಅಂತ ಅರ್ಥ ಮಾಡ್ಕೊಂಡು ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಜಾಸ್ತಿ ಕುಗ್ಬಾರ್ದು, ಮನುಷ್ಯ ಕಾನ್ಫಿಡೆನ್ಸ್ ಕಳ್ಕೊಬಾರ್ದು. ಏನೋ ಒಂದು ಆಗುತ್ತೆ ಲೈಫಲ್ಲಿ. ದಿಸ್ ಮೋಟಿವೇಶನ್ ಫಾರ್ all the graduate students who didn't place date. ಎಲ್ಲ ಒಳ್ಳೇದಾಗುತ್ತೆ, ತಲೆಗೆ ಇಟ್ಕೊಬಿಡಿ. ಹೋಪ್ ಫಾರ್ ದ ಬೆಸ್ಟ್. ಫಾರ್ ದ ಬೆಸ್ಟ್. ಇವಾಗ ಮೇಲೆ ಹೋಗ್ಬೇಕು. ಡೋಂಟ್ ಲೂಸ್ ದ ಕಾನ್ಫಿಡೆನ್ಸ್ ಅಷ್ಟೇ. ಟೇಕ್ ದಿಸ್ ಮೋಟಿವೇಶನ್ ಆಸ್ ಯುವರ್ ಏನೋ ಇಂಗ್ಲೀಷೇ ಬರ್ತಾರ ನನಗೆ, ಕನ್ನಡದಲ್ಲೇ ಹೇಳು ಪರವಾಗಿಲ್ಲ. ಈ ಮೋಟಿವೇಶನ್ನ ಸೀರಿಯಸ್ ಆಗಿ ತಗೊಳ್ಳಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ತಗೊಳ್ಳಿ, ಇಟ್ಕೊಳ್ಳಿ. ಕಾಲೇಜಲ್ಲಿ ಬ್ಲಾಗ್ ಮಾಡೋರು ಕಮ್ಮಿ. ನಾವೇನ ಬ್ಲಾಗ್ ಮಾಡೋಕೆ ಅಂತ ಫೋನ್ ಇದ್ರೆ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸಖತ್ತಲ್ವಾ ಅದು ನೋಡಿದ್ರೆ. ಅಬ್ಬಿದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡ್ವಿ ಗೈಸ್. ಬಂದಿದ್ದ ಕೆಲಸ ಮುಗೀತು, ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡ್ವಿ. ಕಾಲೇಜ್ ಬಾಯ್ ಹೇಳಿ ಹೊಟ್ಟೆ ಹಸಿದೈತೆ, ಏನೋ ತಿನ್ಕೊಂಡು ಹೋಗ್ಬಿಡೋದು. ಎಕ್ಸಿಟ್ ಇದು. ಈಗ ಬಸವ ತುಂಬ ದಿನ ಆದಮೇಲೆ ಈ ಬಸವ ತುಂಬ ದಿನ ಆದಮೇಲೆ ನಮಗೆ ಟ್ರೀಟ್ ಕೊಡಿಸ್ತಾನೆ. ಸೊ ಏನು ಕೊಡಿಸ್ತಾನೆ ಅಂತ ನಿಮ್ಗೆ ತೋರಿಸ್ತಾನೆ. ಎಲ್ಲ ಕರ್ಕೊಂಡು ಹೋಗ್ತಾನೆ. ಫುಲ್ ಟ್ರೀಟ್ ಇವತ್ತು, ಫುಲ್ ಹಬ್ಬ ಮಾಡೋದು ಇವಾಗ. ಬರ್ರಿ ತೋರಿಸ್ತಾನೆ. ಫುಲ್ ಹಬ್ಬ. ಕಾಲೇಜ್ ಮುಗಿಸ್ಕೊಂಡು ಗಿರ್ಮಿಟ್ ತಿಂದ್ವಿ. ಗಿರ್ಮಿಟ್ ಆದಮೇಲೆ ಇವಾಗ ಚಾರ್ಜ್ ಶೀಟ್ ಬಂದಿದ್ವಿ ಯಲಹಂಕ. ಗಿರ್ಮಿಟ್ ತೋರಿಸ್ದಾ? ಇಲ್ಲವಾ, ಯಾಕೆ ತೋರಿಸಿದ? ಮರ್ತೋಗ್ಬಿಟ್ಟೆ. ತಮ್ಮಪಟ್ಟು ಕೂತ್ಕೊಳ್ಳೋ.
ಗೈಸ್ ಇವತ್ತು ಅಭಿ ಜೊತೆ ಬಂದು ಅಭಿ ಜೊತೆ ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿ ಕಾಲೇಜ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಈಗ ನಾನು ಅಭಿನ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಗೈಸ್ ಬಾಯ್ ಬಾಯ್ ಹೇಳಿ ಮ್ಯಾಮ್.